ಸ್ವಾಧಿಷ್ಠಾನ ಚಕ್ರ. ಈ ಸ್ವಾಧಿಷ್ಠಾನ ಚಕ್ರ ನಮ್ಮ ಒಕ್ಕಳು ಬಳ್ಳಿಯಿಂದ 4 ಬೆರಳುಗಳ ಅಂತರದಲ್ಲಿ ಅದರ ಸ್ಥಾನ ಇರುತ್ತೆ. ಅದನ್ನು ನಾವು ಆ್ಯಕ್ಟಿವೇಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಇದಕ್ಕೆ ನಾವು ವರ್ಣಮುದ್ರೆಯನ್ನು ಹಾಕಬೇಕು. ವರ್ಣಮುದ್ರೆಯನ್ನು ನಾವು ನಮ್ಮ ಕಿರುಬೆರಳು ಮತ್ತು ಹೆಬ್ಬೆರಳುಗಳನ್ನು ಎರಡೂ ತುದಿಗಳನ್ನು ಈ ರೀತಿ ಬಂಧಿಸಿ ಈ ರೀತಿ ಹಾಕಿದ್ರೆ ನಾವು ಅದನ್ನು ವರುಣ ಮುದ್ರೆ ಅಂತ ಹೇಳ್ತೀವಿ. ಈ ಸ್ವಾಧಿಷ್ಠಾನ ಚಕ್ರವನ್ನು ಮಾಡೋದಕ್ಕಿಂತ ಮೊದಲು ನಾವು ಸುಖಾಸನ ಅಥವಾ ಪದ್ಮಾಸನದಲ್ಲಿ ಕುಳಿತುಕೊಂಡು ಈ ಥರ ವರುಣ ಮುದ್ರೆಯನ್ನು ಹಾಕಿ ತೊಡೆ ಮೇಲೆ ಇರಿಸಬೇಕು. ಮತ್ತು ನಾವು ಕಣ್ಣನ್ನು ಮುಚ್ಚಿ ಆ ಸ್ವಾಧಿಷ್ಠಾನ ಚಕ್ರದ ಜಾಗವನ್ನು ಗಮನಿಸ್ತಾ ನಾವು ವಂ ಎಂತಕ್ಕಂತಹ ಬೀಜ ಮಂತ್ರವನ್ನು ಹೇಳಬೇಕು. ವಂ ವಂ ಈ ರೀತಿ ಕನಿಷ್ಠ 9 ಬಾರಿಯಾದರೂ ನಾವು ಈ ಬೀಜ ಮಂತ್ರವನ್ನು ಹೇಳಬೇಕು. ಇದರಿಂದ ನಾವು ಸ್ವಾಧಿಷ್ಠಾನ ಚಕ್ರವನ್ನು ಸಕ್ರಿಯಗೊಳಿಸ್ಬೋದು. ಸ್ವಾಧಿಷ್ಠಾನ ಚಕ್ರವನ್ನು ಮಾಡುವ ಉದ್ದೇಶ, ಸ್ವಾಧಿಷ್ಠಾನ ಚಕ್ರವು ಸಕ್ರಿಯಗೊಂಡರೆ ಭಾವನೆಗಳು, ಭೋಗವಸ್ತುಗಳು, ಸಂಬಂಧಗಳು ಮತ್ತು ಸೃಜನಾತ್ಮಕತೆಯನ್ನು ಹೆಚ್ಚಿಸುತ್ತದೆ. ಆಧ್ಯಾತ್ಮಿಕ ಉದ್ದೇಶ, ಜೀವನದ ಸೃಜನಶೀಲ ಶಕ್ತಿಯನ್ನು ಆಳವಾಗಿ ಅನುಭವಿಸುವುದು. ಸ್ಥಳ, ಸೊಂಟದಲ್ಲಿ ನೆಲೆಗೊಂಡಿದೆ. ನರಕಾಂಡದ ತಳಭಾಗದಲ್ಲಿ ಇದು ನೆಲೆಗೊಂಡಿರುತ್ತದೆ. ಕಾರ್ಯ, ಭಾವನೆಗಳು ಮತ್ತು ಬಯಕೆಗಳನ್ನು ನಿಯಂತ್ರಿಸುತ್ತದೆ. ಭಾವನಾತ್ಮಕ ಮತ್ತು ಲೈಂಗಿಕ ಆರೋಗ್ಯದ ಮೇಲೆ ಪ್ರಭಾವ ಬೀರುತ್ತದೆ. ಸ್ವಾಧಿಷ್ಠಾನ ಚಕ್ರದ ಬಣ್ಣ ಕಿತ್ತಳೆ. ಸ್ವಾಧಿಷ್ಠಾನ ಚಕ್ರದ ತತ್ವ ನೀರು. ಅಧಿದೇವತೆ ವಿಷ್ಣು ಮತ್ತು ಕಾರ್ತಿಕೇಯ. ಗ್ರಹ ಶುಕ್ರ. ಸ್ವಾಧಿಷ್ಠಾನ ಚಕ್ರವನ್ನು ಸಕ್ರಿಯಗೊಳಿಸಲು ಮಾಡಬೇಕಾದ ಆಸನಗಳು: ಬದ್ಧ ಕೋನಾಸನ, ಉಪವಿಷ್ಟ ಕೋನಾಸನ, ಭುಜಂಗಾಸನ, ಅರ್ಧ ಮತ್ಸ್ಯೇಂದ್ರಿಯಾಸನ, ಆಂಜನೇಯಾಸನ, ನೌಕಾಸನ, ಚಕ್ರಾಸನ ಅಥವಾ ಸೇತುಬಂಧಾಸನ. ಈ ಆಸನಗಳನ್ನು ಮಾಡುವುದರ ಮೂಲಕ ಸ್ವಾಧಿಷ್ಠಾನ ಚಕ್ರವನ್ನು ಸಕ್ರಿಯಗೊಳಿಸಬಹುದು.